ಆದಷ್ಟು ಬೇಗನೆ ಕೇಳ್ಕೊಳ್ತಾ ಇದ್ದೀನಿ. ಜ್ಯೋತಿ ಬೆಳಗುವವರು ಶ್ರೀ ವೇದಮೂರ್ತಿ ಶ್ರೀಮತಿ ರೂಪಮ್ಮ ಲಿಂಗೈಕ್ಯ ಸಿದ್ದಯ್ಯ ಸ್ವಾಮಿ ದಾಸೋಹ ಹಿರೇಮಠ ಸಾಕಿ Oh,
ಇರುವುದು ಸಾಗರದಲ್ಲಿ, ನಾಟಕ ಇರುವುದು ಆರ ಗ್ರಾಮದಲ್ಲಿ. ಅಂತಹ ನಾಟಕವನ್ನ ಉದ್ಘಾಟನೆಗೆ ಬಂದಂತಹ ವೇದಮೂರ್ತಿ ಶಿವಪ್ರಸಾದ್ ಸ್ವಾಮಿ ದಾಸೋಹ ಹಿರೇಮಠ ಸಾಕಿನ ಹಾರ, ಅದೇ ರೀತಿಯಾಗಿ ವಿರೂಪಾಕ್ಷಯ್ಯ ಸ್ವಾಮಿ ನವಲಹಳ್ಳಿ ಸಾಕಿನ ಹಾರ, ದಕ್ಷಿಣಮೂರ್ತಿ ಸ್ವಾಮಿ ದಾಸೋಹ ಮಠ ಹಾರ, ಅದೇ ರೀತಿಯಾಗಿ ಶಿವಬಸಯ್ಯ ಸ್ವಾಮಿ, ರುದ್ರಯ್ಯ ಸ್ವಾಮಿ, ವೇದಮೂರ್ತಿ ವೀರಯ್ಯ ಸ್ವಾಮಿ ದಾಸೋಹ ಹಿರೇಮಠ ಸಾಕಿನ ಹಾರ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತಾ, ಮೊದಲನೇದಾಗಿ ಸ್ವಾಗತ ಕಾರ್ಯಕ್ರಮ. ಆ ಒಂದು ಸ್ವಾಗತ ಕಾರ್ಯಕ್ರಮ ಸಿದ್ದಪ್ಪ ದೈಹಿಕ ಶಿಕ್ಷಕರು ಗಂಗಾವತಿಯವರು ನೆರವೇರಿಸಿಕೊಡ್ತಾ ಇದ್ದಾರೆ. ಶ್ರೀ ರುದ್ರಸ್ವಾಮಿ ತಾತನವರ 54ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ರುದ್ರಸ್ವಾಮಿ ಹಾಗೂ ಶ್ರೀ ಶಿವಮೂರ್ತೇಶ್ವರ ಸ್ವಾಮಿ ತರುಣ ನಾಟ್ಯ ಸಂಘ ಆರಾಳ್ ಇವರಿಂದ ರಂಗಮಂದಿರದಲ್ಲಿ ಹಾಕಿರುವ ಶ್ರೀ ವೀರೇಶ್ವರ ಡ್ರಾಮಾ ಸೀನ್ಸ್ ಅರಸನಕೇರಿ ಇವರ ಜಗಜಗಿಸುವ ಭವ್ಯ ರಂಗ ಸಜ್ಜಿಕೆಯಲ್ಲಿ ಈ ಒಂದು ಜನ ಮೆಚ್ಚಿದ ಜಮೀನ್ದಾರ್ ಅರ್ಥಾತ್ ಮಣ್ಣಿನ ಮಕ್ಕಳು ಎಂಬ ಸುಂದರ ಸಾಮಾಜಿಕ ನಾಟಕ ಡಿ.ಆರ್. ಪೂಜಾರ್ ಇವರ ವಿರಚಿತ 27ನೇ ಕೃತಿಯ ಮೇರೆಗೆ ಈ ಒಂದು ನಾಟಕವನ್ನ ಪ್ರಯೋಗ ಮಾಡ್ತಕ್ಕಂಥವರು ನಮ್ಮ ಹಾರಾಳಿನ ಕಲಾ ಅಭಿಮಾನಿಗಳು. ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಕೇಳ್ಕೊತಾ ಇದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಇದರಲ್ಲಿ ಭಾಗವಹಿಸಬೇಕು. ಉದ್ಘಾಟನೆಯನ್ನ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಕರ್ನಾಟಕದ ಇತಿಹಾಸದಲ್ಲಿ ದಾಸೋಹ ಹಿರೇಮಠ ಸಾಕಿನಾರಾಯಣ್ ಇವರಿಗೆ ಪಂಪಯ್ಯ ಸ್ವಾಮಿಗಳು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಸ್ವಾಮಿಗಳು ನವಲಹಳ್ಳಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುವುದರ ಮೂಲಕ ಶೇಖರಪ್ಪ ಡ್ಯಾಗಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀರಿ. ಹಾಗೆ ದಕ್ಷಿಣಮೂರ್ತಿ ಸ್ವಾಮಿ ದಾಸನಾಳ್ ಮಠ್ ಸಾಕಿನಾರಾಯಣ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ರಾಜಶೇಖರ್ ಗೌಡ್ರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀವಿ. ರುದ್ರಯ್ಯ ಸ್ವಾಮಿಗಳ ದಾಸೋಹ ಹಿರೇಮಠ ಸಾಕಿನಾರಾಯಣ್ ಇವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಬಸವರಾಜಣ್ಣವರು ಬಂದು ಈ ಒಂದು ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಶಿವಲಿಂಗಯ್ಯ ಸ್ವಾಮಿಗಳು ಉಡಂಕಾಲ್ ಇವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಫಕೀರಪ್ಪ ಇವರು ನಾಯಕ್ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಿವಬಸಯ್ಯ ಸ್ವಾಮಿಗಳು ಇವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಾಬುಸಾಬ್ ತೆಕ್ಕಲಕೋಟಿ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾರೆ.
ಬಸವರಾಜ್ ಮೆತ್ತಾಳ್ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಮನಪ್ಪ ನವಲಿ ದಳಪತಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ರಾಜಣ್ಣ ಮೇಸ್ತ್ರಿ ಇವರು ಬಂದು ಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಹನುಮಂತಪ್ಪ ನಾಯಕ್ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ರುದ್ರೇಶ್ ಬಾಲ್ಶೆಟ್ಟಿ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಕಾಂತ್ ಗೌಡ ಕೋರಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಹಾಗೆ ಅನ್ವೇಷ್ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಹಾಗೆ ಸೋಮನಗೌಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇನ್ನೊಬ್ಬ ಅತಿಥಿಗಳು ಸೋಮನಗೌಡ ಗೌರಿಪುರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಎನ್ ಡಂಬರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಪ್ರದೀಪ್ ನಾಲಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪಂಪಣ್ಣ ಕೋರಿ ಗ್ರಾಮ ಪಂಚಾಯತ್ ಸದಸ್ಯರು ಇವ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಇವರಿಗೆ ನಾಗರಾಜ್ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ನಾಗರಾಜ್ ಡಂಬರ್ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದೆ. ತೋಟಪ್ಪ ನಾಯಕ್ ಸರ್. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಕಾಜ ಹುಸೇನ್ ತೆಕ್ಕಲಕೋಟೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ರುದ್ರೇಶ್ ಕಾಲ್ಕುಂಟಿ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ವೆಂಕಟರೆಡ್ಡಿ ಗೋನಾಳ್ ಏರೂರು ಮೋದಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಹರ್ಮೇಶ್ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಕುಮಾರ್ ಏರೂರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಪಂಪಯ್ಯ ಸ್ವಾಮಿಗಳು ಬಂದು ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಬಸವರಾಜ್ ಉಪ್ಪಾರ್ ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಅವರಿಗೆ ನಾಗರಾಜ್ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ತಿರುಪತಪ್ಪ ನಾಯಕ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ವಿರ್ಪಣ್ಣ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸ್ತಾ ಇದ್ದೇವೆ. ಬಸವರಾಜ್ ಮೆತ್ತಾಳ್ ಇವರು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ
ಕನಕಗಿರಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಬಸವರಾಜ್ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಹಾಗೆ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ದುರ್ಗಪ್ಪ ಡಂಬಾರ್ ಇವರಿಗೆ ಮಂಜು ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾರೆ. ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಮಂಜುರಾಜ್ ಶಿಕ್ಷಕರು ಇವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಮಾರುತಿ ಅಲ್ಲಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಿವಪ್ಪ ನಾಯಕ್ ಹನುಮನಹಳ್ಳಿ ಇವರು ಕೂಡ ಕಲಾವಿದರಾಗಿರ್ತಾರೆ. ಇವರನ್ನ ಶೇಖರಪ್ಪ ಡ್ಯಾಗಿ ಅವರ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಬೆಟ್ಟಪ್ಪ ಹಿರೇಕುರುಬಾರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಇರ್ಪಣ್ಣ ಜೀರಾಳ್ ಇವರು ಮಾಲಾರ್ಪಣೆ ಮಲ್ಲ ಕಂಬಳಿ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಬಸವರಾಜ್ ಐಲಿ ಸರ್ ಇವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ವಿರೂಪಾಕ್ಷಪ್ಪ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಹಾಗೆ ಚಂದ್ರಶೇಖರ್ ವಿಶ್ವಕರ್ಮ ಸೈಕಲ್ ಮಲ್ಕನ್ಮರಡಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಾಗರಾಜ್ ಶಿಕ್ಷಕರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಮುದಿಯಪ್ಪ ಕುರಿ ಇವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದಾರೆ. ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೇವೆ.
ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನ ರುದ್ರೇಶ್ ಕಾಮಕುಂಟೆ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದೆ. ನಿರ್ದೇಶಕರು ಹಾಗೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಪಪ್ಪಯ್ಯ ಸ್ವಾಮಿ ದಾಸರಮಠ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಇಮಾಮ್ ಸಾಬ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಮ್ಯಾನೇಜರ್ ಆಗಿರ್ತಕ್ಕಂಥ ಸಂರುದ್ರೇಶ್ ಗಂಗಾವತಿ ಇವ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ರುದ್ರೇಶ್ ಎಂ ಮಡಿವಾಳ ಸರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಉಪನ್ಯಾಸಕರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಯಮನಪ್ಪ ನವಲಿ ದಳಪತಿ ಇವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಯಾವತ್ತು ಈ ಆರಾಳ ಗ್ರಾಮದ ಮಹಾ ತಪಸ್ವಿಗಳು ಹರಗುರು ಚರಮೂರ್ತಿಗಳು ಆಗಿರ್ತಕ್ಕಂಥ ಮಹಾಮಹಿಮ ತಾತ ರುದ್ರೇಶ್ವರನ ಅಡಿದಾವರಗಳಲ್ಲಿ ನಮಸ್ಕರಿಸಿ, ಅದೇ ರೀತಿಯಾಗಿ ಈ ನೆಲದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಕಲಿಸಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರತಕ್ಕಂಥ ಪರಮ ಪೂಜ್ಯ ಶಿವಮೂರ್ತೇಶ್ವರರ ಅಡಿದಾವರಗಳಲ್ಲಿ ಪಡಗುತ್ತದೆ. ಇವತ್ತಿನ 54ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ನೀವೆಲ್ಲ ಸೇರಿ ನನ್ನ ಊರಿನ ಯುವಕರು ಮನರಂಜನೆಗಾಗಿ ಒಂದು ನಾಟಕದ ಪ್ರಯೋಗವನ್ನು ತಮ್ಮ ಮುಂದೆ ಸಾದರಪಡಿಸೋದಕ್ಕೆ ಇಲ್ಲೆಲ್ಲ ನಡೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಗುರುಗಳೇ ಹಾಗೂ ಸಂಘದೊಡೆಯರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಂಗೀತ ಕಲಾ ಬಳಗದ ಗುರುವೃಂದವೇ, ವಾದ್ಯವೃಂದವೇ, ಈ ನಾಟಕ ಅಂದಾಗ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗ್ತದೆ. ಏನು ನಾಟಕ ಅಂತ ಹೇಳಿದ್ರೆ, ಸಮಾಜದ ಪ್ರತಿಯೊಂದು ಅಂಕುಡಂಕುಗಳನ್ನ ಜನಸಾಮಾನ್ಯರಿಗೆ ಮನಮುಟ್ಟುವಂತೆ ಹಾವಭಾವಗಳು ಅಭಿನಯದ ಮೂಲಕ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಉರುಬಡಿಸೋದಕ್ಕೆ ನಾವು ನಾಟಕ ಅಂತ ಹೇಳಿ ಹಿಂದಿನಿಂದಲೂ ನಾವು ಮಾಡ್ತಾ ಬಂದಿದ್ದೀವಿ. ಜನ ಮೆಚ್ಚಿದ ಜಮೀನ್ದಾರ ನೋಡ್ರಿ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ. ಇಂಥ ಒಂದು ನಾಟಕವನ್ನ ಯಾವುದೇ ಈ ಸಮಾಜದಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ವಾರ್ತೆಗಳಲ್ಲಿ, ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಎಷ್ಟೆಲ್ಲ ಸುಖದ ಸುಪ್ಪತ್ತಿಗಳು ಇದ್ದರೂ ಸಹ ದಾನ, ಧರ್ಮ, ಮಾನವೀಯತೆ, ಮನುಷ್ಯತ್ವ ಇರದೇ ಇರ್ತಕ್ಕಂಥವರು ಯಾವ ರೀತಿ ಸಮಾಜದಲ್ಲಿ ಕಂಟಕಪ್ರಾಯಗಳಾಗಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆಳುವವನು, ಆಳಾಗಿ ದುಡಿಯುವವನು ಅನುಭವಿಸ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಇತ್ಯಾದಿಗಳನ್ನ ವಿಡಂಬನಾತ್ಮಕವಾಗಿ ಹಾಸ್ಯದ ಮೂಲಕ, ರೌದ್ರದ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಈ ನಾಟಕವನ್ನ ನನ್ನೂರಿನ ಯುವಕರು
ಇವತ್ತು ತಮ್ಮ ಮುಂದೆ ತಂದಿದ್ದಾರೆ. ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಈ ನನ್ನ ಯುವಕರನ್ನ, ಇರುವಂತಹ ಕಲೆಯನ್ನ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹದ ಮೂಲಕ ಎಲ್ಲರೂ ಅವರನ್ನ ಸ್ವಾಗತಿಸಿ ನಾಟಕವನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈ ನಾಟಕ ಮಂಡಳಿಯ ಎಲ್ಲ ಸರ್ವ ಸದಸ್ಯರು, ಊರಿನ ಗುರು ಹಿರಿಯರು ಇಂತಹ ನಾಟಕವನ್ನ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಆಚರಣೆ ಆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಾಕೊಳ್ಳಿ. ಆ ತಾತ ರುದ್ರೇಶ ಅವರಿಗೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಈ ನನ್ನೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಉದ್ಘಾಟಕರ ನುಡಿಯನ್ನ ನುಡಿದಂತ ವೇದಮೂರ್ತಿ ಸುಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾಟಕ ಪ್ರಾರಂಭ ಆಗ್ತಿದೆ. ಹಾಗಾಗಿ ಪ್ರೇಕ್ಷಕರು ಯಾವುದೇ ರೀತಿಯಾದಂತಹ ಒತ್ತಡದಲ್ಲಿ ಇರದೇ ಇರತಕ್ಕಂಥ ಸಂದರ್ಭ. ಈಗೇನು ಒಂದು ನಾಟಕ ನಡೆಸಬೇಕಾದ್ರೆ ಬಹಳಷ್ಟು ಕಷ್ಟಗಳಾಗ್ತವೆ. ಯಾಕಂತಂದ್ರೆ ಇವತ್ತಿನ ಯುಗದಲ್ಲಿ ನಾಟಕ ಅಂತಂದ್ರೆ ಬಹಳ ತೊಂದರೆ ಆಗ್ತಕ್ಕಂಥ ಅನುಭವದಲ್ಲಿ ಈಗೇನೋ ನಮ್ಮ ನಾಟಕಕ್ಕೆ ಸಹಾಯವನ್ನು ಮಾಡಿದ್ದಾರೆ, ದಾನಿಗಳಾಗಿದ್ದಾರೆ. ಅವ್ರಿಗೊಂದು 2 ನಿಮಿಷದಲ್ಲಿ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡ್ಬಿಡ್ತೀವಿ. ಆ ತಾವುಗಳು ಶಾಂತ ರೀತಿಯಿಂದ ಕುಳಿತುಕೊಂಡ್ರೆ ಸನ್ಮಾನ 2 ನಿಮಿಷದಲ್ಲಿ ನೆರವೇರಿಸಿ ತಮ್ಮ ಏನು ಅಪೇಕ್ಷೆ ಇದೆ ಅದರ ಪ್ರಕಾರ ನಾವು ನಾಟಕ ಪ್ರಾರಂಭ ಮಾಡಬೇಕು. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವೇದಮೂರ್ತಿಗಳಿಗೆ, ಸ್ವಾಮಿಗಳಿಗೂ ಮತ್ತು ಗಣ್ಯರಿಗೂ, ಗ್ರಾಮ ಪಂಚಾಯತಿ ಸದಸ್ಯರು, ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ರಂಗಭೂಮಿ ಕಲಾವಿದರಿಗೂ ಮತ್ತು ಏನು ಈ ನಾಟಕದ ಸಹಾಯಾರ್ಥವಾಗಿ ದಾನವನ್ನ ಅಥವಾ ದಾನದ ರೂಪದಲ್ಲಿ ಬಲಗೈಯಿಂದ ಕೊಟ್ಟಿರ್ತಕ್ಕಂಥದ್ದು ಎಡಗೈ ಗೊತ್ತಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಇರ್ತಕ್ಕಂಥ ದಾನಿಗಳಿಗೂ ಕೂಡ ಒಂದು 2 ನಿಮಿಷದಲ್ಲಿ ನಾವು ಸನ್ಮಾನದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಹಾಗಾಗಿ ಸನ್ಮಾನವನ್ನ ಸ್ವೀಕರಿಸುವಂತ ಎಲ್ಲರೂ ಶಿವಕುಮಾರ್ ಬೋರಿ, ದುರ್ಗಪ್ಪ ಬೋವಿ, ಮುದಿಯಪ್ಪ ಬೋವಿ, ಚನ್ನಬಸವ ಸ್ವಾಮಿ ದಾಸ್ತಾಳ ಮಠ, ಕುರುಗೋಡಪ್ಪ ಕೋರಿ, ಮಲ್ಲನಗೌಡ ರುದ್ರೇಶ್ವರ ನಗರ್, ರವಿ ತಳವಾರ್ ರುದ್ರೇಶ್ವರ ನಗರ ಕಮಿಟಿ, ರುದ್ರೇಶ್ ಮಾಲ್ಶೆಟ್ಟಿ ಆರಾಳ್, ವಿರೂಪಾಕ್ಷಿ ಉಪ್ಪಾರ್, ಆಟೋ ಚಾಲಕರ ಸಂಘ ಆರಾಳ್, ರುದ್ರೇಶ್ ನವಲೆ ರುದ್ರೇಶ್ವರ ಕ್ಯಾಂಪು, ಶ್ರೀಧರಗೌಡ ಮಾಲಿ ಪಾಟೀಲ್, ಯಲ್ಲಪ್ಪ ಇ ದರ್ಶನ್, ಗವಿಸಿದ್ದಯ್ಯ ಸ್ವಾಮಿ, ರೇವಣ ಸಿದ್ದಪ್ಪ ಗಂಗಾವತಿ ವೇದಿಕೆಗೆ ಆಗಮಿಸಬೇಕು. ಹನುಮೇಶ್ ಕುರುಬ್ರು, ಆಮೇಲೆ ವೀರಭದ್ರಪ್ಪ ಸೂಡಿ, ಸುರೇಶ್ ಎಂ. ತನುಮನ ದನದಿಂದ ಕೊಟ್ಟಿರ್ತಕ್ಕಂಥ ರೇವಣ ಸಿದ್ದಪ್ಪ ಗಂಗಾವತಿ ಅವರಿಗೆ ಕಮಿಟಿಯ ಕಡೆಯಿಂದ ಮತ್ತು ಊರಿನ ಗಣ್ಯರ ಕಡೆಯಿಂದ ಗೌರವ ಸಮರ್ಪಣೆ ಹನುಮೇಶ್ ಅವರಿಗೆ ಮಾಡಬೇಕು. ಅದೇ ರೀತಿ ಇನ್ನುಳಿದ ಸುರೇಶ್ ಎಂ, ಇವರು ಕೂಡ ದಾನಿಗಳು. ಇವರು ವೇದಿಕೆಗೆ ಆಗಮಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ದಾನಿಗಳಾದಂತಹ ಗವಿಸಿದ್ದಯ್ಯ ಸ್ವಾಮಿ, ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಂತ ಅಲ್ಲಿ ಕೇಳ್ತಾ ಇದ್ದೇನೆ. ವಿರೂಪಾಕ್ಷಿ ಉಪ್ಪಾರ್, ಇವರನ್ನು ಕೂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ತಿರುಪತಪ್ಪ ಮಲ್ಲಿಗೌಡ ಇವರು ಸನ್ಮಾನ ಸ್ವೀಕರಿಸಲಾಗಿದೆ. ಕಿರಣ್ ಡ್ಯಾಗಿ, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ದುರ್ಗಪ್ಪ ಬೋವಿ, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಂತ ಮಾಡಿ. ರವಿ ಮಲ್ಲಿಗೇಗೌಡ ಸಾಕಿನಾರ, ಇವರು ಕೂಡ ಈ ಒಂದು ನಾಟಕಕ್ಕೆ ತನುಮನ ದಳದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ವೇದಿಕೆಯ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ರಮೇಶ್ ಉಪ್ಪಾರ್, ಇವರನ್ನು ಕೂಡ ಹನುಮೇಶ್ ಉಪ್ಪಾರ್, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತಾ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಂತ ಅವರು ಕೇಳ್ತಾರೆ. ಅದೇ ರೀತಿಯಾಗಿ ರವಿ
ತಳವಾರ್ ನಾಯಕ್ ಇವರು ಕೂಡ ವೇದಿಕೆಗೆ ಬಂದು ಈ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವೆಂಕಟೇಶಪ್ಪ ತಬಾಲಿ ಎಲ್ಲಿದ್ರು ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ. ಅವರು ಕೂಡ ದಾನಿಗಳು ಈ ಒಂದು ನಾಟಕಕ್ಕೆ, ಅವರನ್ನು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಧರ್ ಡಂಬರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಈ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ರಮೇಶ್ ಮೌಲಿ ಇವರು ಕೂಡ ವೇದಿಕೆಗೆ ಆಗಮಿಸಿ ಈ ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹೊನ್ನಪ್ಪ ಮಾಟೋಡಪ್ಪ ಕಮ್ಮಳಿ ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಅದು ಭಾರತ ಕಾರಣ ಅವರ ಸಹೋದರರಾದಂಥ ಮಲ್ಲಪ್ಪ ಕಮ್ಮಳಿ ಇವರು ಬಂದು ಸನ್ಮಾನವನ್ನ ಈ ಕಾರ್ಯಕ್ರಮ ಕಮಿಟಿ ವತಿಯಿಂದ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಂಘಟಕರು ಯಾರು ಖಾಲಿ ಇರ್ತಾರೋ ಅವ್ರ ಕೆಳಗಡೆ ಹೊರಗಡೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು. ಈ ಒಂದು ಕಂಪನಿಯ ಆಯರಾಗಿ ಶ್ರೀ ಯಮನಪ್ಪನವರಿ ದಳಪತಿ 5100, ಶ್ರೀ ಶ್ರೀಕಾಂತ್ ಕೋರಿ 5000, ಶ್ರೀ ಪಂಪಣ್ಣ ಕೋರಿ 2000, ಶ್ರೀಮತಿ ಶಿವಮ್ಮ ಗಂಡ ಮಾಟೂರಪ್ಪ ಕಮ್ಮಳಿ 2100, ರವಿ ನಾಯಕ್ ತಂದೆ ತಿರುಪತಿ ನಾಯಕ್ 1000, ಶಿವಕುಮಾರ್ ಕೋರಿ 1100, ದುರ್ಗಪ್ಪ ಭೋವಿ 1000, ಮುದಿಯಪ್ಪ ಭೋವಿ 1000, ಚನ್ನಬಸವ ಸ್ವಾಮಿ ದಾಸನ ಹಿರೇಮಠ 1100, ಕುರುಗೋಡ ಕೋರಿ 2000, ಮಲ್ಲನಗೌಡ ರುದ್ರೇಶ್ವರ ನಗರ 1000. ಅದೇ ರೀತಿಯಾಗಿ ರುದ್ರೇಶ್ವರ ನಗರ ಕಮಿಟಿಯಿಂದ 1100, ರುದ್ರೇಶ್ ಮಾಲ್ಶೆಟ್ಟಿ ಆರಾಳ್ ಇವರು 2500, ಹೇರೂರು ಮೋದಿ 5000, ವಿರೂಪಾಕ್ಷಿ ಉಪ್ಪಾರ್ 2500, ಆಟೋ ಚಾಲಕರ ಸಂಘದ ವತಿಯಿಂದ 2100, ರುದ್ರೇಶ್ ನವಲಿ ರುದ್ರೇಶ್ವರ ಕ್ಯಾಂಪ್ 1100, ಶ್ರೀಧರ್ ಗೌಡ್ರು ಮಾಲಿ ಪಾಟೀಲ್ ಎಣ್ಣೆ ಅಂಗಡಿ ಇವರು 1001, ಯಲ್ಲಪ್ಪ ಇಳಗೀರ್ ದರ್ಶನ್ 5000, ಗವಿಸಿದ್ದಯ್ಯ ಸ್ವಾಮಿ 2100. ಅದೇ ರೀತಿ ಹನುಮೇಶ್ ಕುರುಬರ್ 2000, ವೀರಭದ್ರ ಸುಂಡಿ 500, ಸುರೇಶ್ ಎಂ 1000. ಅದೇ ರೀತಿಯಾಗಿ ದಕ್ಷಿಣ ಮೂರ್ತಿ ಸ್ವಾಮಿ ದಾಸೋಹ ಹಿರೇಮಠ 500, ಜನರಿಗೌಡ ಕೋರಿ 2000, ದೇವೇಂದ್ರಪ್ಪ ಉಪ್ಪರ್ 2000, ಕಾಜಿ ಹುಸೇನ್ ತೆಕ್ಕಲಕೋಟೆ 500, ಅಯ್ಯಣ್ಣ ಡಂಬರ್ 1000, ಬಸವರಾಜ್ ಮೆತ್ನಾಳ್ ಸಾಕಿನ ಆರಾಳ್ 500, ಕುಮಾರ್ ಹೇರೂರು ಸಾಕಿನ ಆರಾಳ್ 1000, ಶಿವಮ್ಮ ಗಂಡ ತಿಪ್ಪಿನಗೌಡ ಮಾಲಿ ಪಾಟೀಲ್ 1001, ಭೀಮನಗೌಡ ಮಾಲಿ ಪಾಟೀಲ್ 501, ರಾಜಶೇಖರ ಗೌಡ ಕೋರಿ 501, ಸಣ್ಣ ರುದ್ರೇಶ್ ಟಿ ಗಂಗಾವತಿ 1001. ಈ ರೀತಿಯಾಗಿ ಕಂಪನಿ ಆಯರಾಗಿ ಮಾಡಿದ್ದಾರೆ. ಎಂಕೋಬ ಉಪ್ಪಾರ್ 2001 ಕಂಪನಿ ಆಯರಾಗಿ ನೀಡಿರ್ತಾರೆ. ಅದೇ ರೀತಿಯಾಗಿ ರಂಗನಾಥ್ ಪಾತ್ರದಂತ ಬಸವರಾಜ್ ಮ್ಯಾಜರಿ ಅವರಿಗೆ ಗುಳ್ಳಾಯಿ ಸ್ವಾಮಿ ಹಿರೇಮಠ ಸಾಕಿನ ಕಡಬಲಕಟ್ಟಿ 101, ಸೋಮನಾಥ್ ಭಂಡಾರಿ ಸಾಕಿನ ಗಂಗಾವತಿ, ಮಲ್ಲೇಶ್ ದೇವರ ಮನೆ, ಶಂಕರಪ್ಪ ಸಿದ್ದಾಪುರ ವಕೀಲರು, ಮೂರ್ತಿ ಸಂಗಾಪುರ ಇವರು ಎಲ್ಲರೂ ಸೇರಿ 1101 ಆಯರನ್ನು ನೀಡಿದ್ದಾರೆ. ಅದೇ ರೀತಿ ಗುಳ್ಳಾಯಿ ಸ್ವಾಮಿ ಹಿರೇಮಠ ಸಾಕಿನ ಕಡಬಲದಿನಿ 101, ಕಂಪನಿಯಾಗಿ ಮರಿಸವಪ್ಪಾಟಾಗಿ 501 ರೂಪಾಯಿಗಳನ್ನು ನೀಡಿರ್ತಾರೆ. ಅದೇ ರೀತಿಯಾಗಿ ತಿರುಪತಿ ಮುದಿಯಪ್ಪ ಹಿರೇಮಠ ಕಡಬಲಕಟ್ಟೆ 101. ಅದೇ ರೀತಿ ಆಯಾ ವರ್ಷವರು ವೇದಿಕೆಯ ಬಲಭಾಗದಲ್ಲಿ ಇರ್ತಾರೆ. ವೆಂಕಟೇಶ್ ತಬಾಲಿ 1100 ರೂಪಾಯಿ ಕಂಪನಿಗೆ ಆಯರಾಗಿ ನೀಡಿರ್ತಾರೆ. ದಯವಿಟ್ಟು ಯಾರು ವೇದಿಕೆಗೆ ಬರದೆ ಪಕ್ಕದಲ್ಲಿರುವಂಥ ಆಯರನ್ನ ಬರೆಸಿ ನಂತರದಲ್ಲಿ ನಾವು ಅವರು ಆ ಹೆಸರನ್ನ ಅನೌನ್ಸ್ ಮಾಡ್ತಾ ಇದ್ವಿ. ತೋಟಪ್ಪ ನಾಯಕ್ ಇವರು 501 ರೂಪಾಯಿಗಳನ್ನ ಕಂಪನಿಗೆ ನೀಡಿರ್ತಾರೆ. ಅವರೆಲ್ಲರಿಗೂ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕಂಪನಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ನಮ್ಮ ಸಂಗೀತಗಾರರಾದಂತ ತಿರುಪತಿ ಪಾತ್ರಧಾರಿ ಅಂತ ಮುದಿಯಪ್ಪ ಇವರಿಗೆ ಬಾಲನಗೌಡ 101 ರೂಪಾಯಿ ಸಾಕಿನ ಆರಾಳಿ ಅವರು ನೀಡಿರ್ತಾರೆ. ವಿರ್ಪನಗೌಡ ತಾತ ನಾಟ್ಯ ಸಂಘ ಹೀರೂರು ಇವರು ಕ್ಯಾಶು ವಾದಕರಿಗೆ 100 ರೂಪಾಯಿ ಮತ್ತು ಹಿನ್ನೆಲೆ ಗಾಯಕರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಆ ಮಹಿಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಲಕ್ಷ್ಮೀಕಾಂತ್ ಪಾತ್ರ ಮಾಡಿದಂತ ವಿಜಯ್ ಕುಮಾರ್ ಇವರಿಗೆ ವಿಜಯ್ ಉಚ್ಚಲಕೋಟೆ ಅವರಿಗೆ 1 ರೂಪಾಯಿ. ಲಕ್ಷ್ಮೀಕಾಂತ್
ಪಾತ್ರಧಾರಿ ಅಂತ ವಿಜಯ್ ಕುಮಾರ್ ಅವರು ಕಾಣಿಕೆಯಾಗಿ ನೀಡಿರ್ತಾರೆ. ಓಕೆ, ಸಮಯದ ಅಭಾವದಿಂದ ದಯವಿಟ್ಟು ವೇದಿಕೆಯನ್ನ ಕಲಾವಿದರಿಗೆ ಬಿಟ್ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಒಡ್ರಕಲ್ ದುರ್ಗಪ್ಪ ಇವರು ಕುಳ್ಳ ಪಾತ್ರ ಮಾಡಿದ ಇರ್ಕೊಂಡ ಕನಗಿರಿ ಅವರಿಗೆ ಬೆಳೆಯ ಎಳೆಯನ್ನು ಮಾಡಿರ್ತಾರೆ. ಅವರಿಗೆ ಧನ್ಯವಾದಗಳು. ಕಳ್ಳನ ಪಾತ್ರ ಮಾಡಿದಂತಹ ಮಾರುತಿ ಅವರಿಗೆ ಹುಲ್ಲಪ್ಪಟ್ಟಾಗಿ 501 ರೂಪಾಯಿ ಕಾಣಿಕೆಯಾಗಿ ನೀಡಿರ್ತಾರೆ. ಅವರಿಗೆ ಧನ್ಯವಾದಗಳು. ಭುಜಂಗ ಪಾತ್ರ ಮಾಡಿದಂತಹ ಶಿವು ಇವರಿಗೆ ಕಾಳಪ್ಪ ಕಲಬಾವಿ ಸಾಕಿನ ಬುಡ್ಕೊಂಟಿ ಇವರು ಬೆಳೆಯ ಒಂದು ಎಳೆಯನ್ನ ಕಾಣಿಕೆಯಾಗಿ ನೀಡಿರ್ತಾರೆ. ಆ ಒಂದು ದೇವರು ಅವರಿಗೆ ಐಶ್ವರ್ಯ. ರಂಗಪ್ಪ ಪಾತ್ರದವರಿಗೆ ಬಸಪ್ಪ ಸುಳಕಲ್ ಸಾಕಿನ ಹಾರ 500 ರೂಪಾಯಿ ಆಯರಾಗಿ ನೀಡಿರ್ತಾರೆ. ಬದ್ಧ ಪಾತ್ರ ಮಾಡಿದಂತಹ ಅಯ್ಯಣ್ಣ ಡಂಬರ್ ಸಾಕಿನ ಹಾರ 500 ರೂಪಾಯಿ. ಅಂಬಮ್ಮ ಗಂಡ ತಿರುಪತಪ್ಪ ಸಾಕಿನ ಹಾರ 1001. ಅಬ್ಬುಲಮ್ಮ ಹಾರ 101 ರೂಪಾಯಿ ಆಯರನ್ನ ಮಾಡಿರ್ತಾರೆ. ಚಂದ್ರಕಾಂತ್ ಪಾತ್ರಧಾರಿಗೆ ಬರ್ಮಪ್ಪ ಗಬ್ಬೂರ್ 200 ರೂಪಾಯಿ ಆಯರಾಗಿ ಮಾಡಿರ್ತಾರೆ. ಅದೇ ರೀತಿಯಾಗಿ ಲಕ್ಷ್ಮೀಕಾಂತ್ ವಿಜಯ್ ಇವರಿಗೆ ಮಂಜಮ್ಮ ಗಂಗಾವತಿ 2001. ಅದೇ ರೀತಿ ಕಳ್ಳ ಪಾತ್ರ ಮಾಡಿದಂಥ ಮಾರುತಿ ಹಳ್ಳಿಯವರಿಗೆ ಮಲ್ಲೇಶ್ ಬಿಣಿಗೇರಿ 500 ರೂಪಾಯಿ. ಮಾರುತಿ ನವನಿ ಸಾಕಿನ ಒಡ್ರಟ್ಟಿ 500 ರೂಪಾಯಿ. ಹುಲಗಪ್ಪ ಡ್ಯಾಗಿ ಸಾಕಿನ ಹಾರ 500 ರೂಪಾಯಿನ ಆಯರಾಗಿ ನೀಡಿರ್ತಾರೆ. ಧನ್ಯವಾದಗಳು.